ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಂದಿನಂತೆ ನನ್ನ ದಿನ 5:30ಗೆ ಶುರು ಆಯಿತು. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಮಗುಗೆ ಸ್ಕೂಲ್ ಕಳಿಸಿದೆ. ಅದಾದಮೇಲೆ ಚಿಕ್ಕ ಮಗುನೂ ಎದ್ದಿದ್ದ. ಸೊ ಅದಕ್ಕೆ ಸ್ವಲ್ಪ ಬೂಸ್ಟ್ ಎಲ್ಲ ಕುಡಿಸಿ ನಾನು ಇವಾಗ ಓದೋದಕ್ಕೆ ಕೂತ್ಕೊಂಡಿದ್ದೀನಿ. ಸೊ ಇವಾಗ ನಾನು ಮ್ಯಾಥಮೆಟಿಕ್ಸ್ನ ಸಬ್ಜೆಕ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಪ್ರಾಬಬಿಲಿಟಿ ಚಾಪ್ಟರ್ನ ಓದ್ತಾ ಇದ್ದೀನಿ. ಸೊ 1 ತಾಸು ಓದಿದ ಮೇಲೆ ಅಷ್ಟರಲ್ಲೇ ನನ್ನ ಮಗ ಬಂದು ಸತಾಯಿಸೋದಕ್ಕೆ ಸ್ಟಾರ್ಟ್ ಮಾಡ್ದ. ಮೊಬೈಲ್ ಕಿತ್ಕೊಳ್ಳೋದು, ಬುಕ್ ಕಸಿಯೋದು ಎಲ್ಲ ಮಾಡ್ತಾಯಿದ್ದ. ಸೊ ಅದಕ್ಕೆ ಊಟ ಮಾಡಿಸ್ತಾಯಿದ್ದೆ. ಬ್ರೇಕ್ಫಾಸ್ಟ್ ನೋಡಿ ಯಾವ ಥರ ಹಠಗಳು ಮಾಡ್ತಾ ಇದ್ದಾನೆ ಅಂಥೇಳಿ. ಸೊ ನಾವು ಆಫ್ಟರ್ ಮ್ಯಾರೇಜ್ ಮಕ್ಕಳು ಮನೆ ಅಂಥೇಳಿ ಅತ್ತೆ ಮಾವ ಅಂದರೆ ಎಲ್ಲ ಫ್ಯಾಮಿಲೀಸ್ನ ರಿಲೇಷನ್ಸ್ನ ನಾವು ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ವಿ. ಸೊ ಇವಾಗ ನಮಗೆ ಇಂಟ್ರೆಸ್ಟ್ ಬಂದಿದ್ದೆ ಓದೋಣ ಅಂಥೇಳಿ ಓದೋದನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ಒಬ್ಬರು ಕಾಮೆಂಟ್ ಮಾಡಿದರು, ಅವ್ರು GPSTR ಸಿಲೆಬಸ್ನ 3 ಟೈಮ್ಸ್ ಆಲ್ರೆಡಿ ಮುಗಿಸಿದ್ದಾರೆ ಅಂತ ಅಂದು. ಸೊ ಗ್ರೇಟ್, ನೀವು ಮುಗಿಸಿದ್ದೀರಿ. ಸೊ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ನಿಮ್ಮದು ಆಗುತ್ತೆ ಈ ಸರಿ ಅಂತ ಹೇಳ್ತೀನಿ. ಮದರ್ ಲೈಫಲ್ಲಿ ಏನಾಗುತ್ತೆ ಅಂತಂದರೆ ನಾವು ಮಕ್ಕಳ ಸಿಚುವೇಶನ್ ಮೂಡ್ಸ್ ಅಕಾರ್ಡಿಂಗ್ ನಾವು ಓದಬೇಕಾಗುತ್ತೆ. ಸೊ ಒನ್ ಟೈಮ್ ನಾವು ಓದ್ಬೋದು, ಇನ್ನೊಂದು ಟೈಮ್ ಓದೋಣ ಅಂತಂದರೆ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ಸಿಲೆಬಸ್ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಒಂದೊಂದು ಸಲ ಅನಿಸುತ್ತೆ ನಮಗೆ ಮಕ್ಕಳನ್ನ ಅತ್ತೆ ಮಾವರ ಕಡೆ ಇಲ್ಲ ಅಜ್ಜಿ ಕಡೆ ಬಿಟ್ಟು ನಾವು PGಯಲ್ಲಿ ಕೂತ್ಕೊಂಡು ನಾವು ಚೆನ್ನಾಗಿ ಓದೋಣ ಫುಲ್ ಡೇ ಊಟ ಮಾಡ್ಕೊತ ಅನಿಸ್ಬಿಡುತ್ತೆ. ಯಾಕಂದರೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡ್ಕೊತ ಇವ್ರನ್ನ ಎಲ್ಲ ಹಠ ಮಾಡ್ತಾ ಇರ್ತವೆ. ಇದನ್ನೆಲ್ಲ ಸಹಿಸೋದು ನಮಗೆ ಒಂಥರ ಸ್ಟ್ರೆಸ್ ಆಗಿಬಿಡುತ್ತೆ. ಓದೋದಕ್ಕೆ ಕೂತ್ಕೊಂಡು ಓದೋದು ನಾವು ಮ್ಯಾನೇಜ್ ಮಾಡ್ತಾ ಇರೋದೇ ಗ್ರೇಟ್. ಮದರ್ ಲೈಫ್ ಎಲ್ರಿಗೂ ನಾನು ಮದರ್ಸಿಗೆ ಹೇಳ್ತೀನಿ, ಇದು ಇಟ್ಸ್ ವೆರಿ ಗ್ರೇಟ್ಫುಲ್ ದಟ್ ನಾವು ಓದೋದನ್ನು ಸ್ಟಾರ್ಟ್ ಮಾಡಿರೋದು. ಸೊ ಮಧ್ಯಾಹ್ನಕ್ಕೆ ಲಂಚ್ ರೆಡಿ ನಮ್ಮ ಅತ್ತೆನೇ ಮಾಡ್ತಾಯಿದ್ರು. ಹಾಗಾಗಿ ನಾನು ಓದೋದಕ್ಕೆ ಕೂತ್ಕೊಂಡಿದ್ದೀನಿ. ನಾವು ಡಿಮೋಟಿವೇಟ್ ಆಗೋದು ಬೇಡ. ಸೊ ನಮ್ಮ ಕೈಯಲ್ಲಿ ಎಷ್ಟು ಆಗುತ್ತೆ ನಾವು ಅಷ್ಟನ್ನು ಓದೋಣ ಮತ್ತು ರಿವಿಷನ್ ಮಾಡೋಣ ಮತ್ತು ಎಕ್ಸಾಮ್ಸ್ನ ಅಟೆಂಡ್ ಮಾಡೋಣ ಅಂತ ಎಲ್ರಿಗೂ ಹೇಳ್ತೀನಿ. ಸೊ ಇನ್ನೂ ನಾನು GPSTR ಅಪ್ಲಿಕೇಶನ್ ಇನ್ನೂ ಹಾಕಿಲ್ಲ ನೋಡಿ. ನಾನ್ HKದವರಿಗೆ ಎಕ್ಸಾಮ್ಸ್ 8 ಅಕ್ಟೋಬರಿಂದನೇ ಸ್ಟಾರ್ಟ್ ಆಗೋದು. ಸೊ HK ಅವರಿಗೆ 16th ಸ್ಟಾರ್ಟ್ ಆಗ್ತಾಯಿದೆ. ಸೊ ಅವ್ರಿಗೆ ಇನ್ನೂ 8 ಡೇಸ್ ಎಕ್ಸ್ಟ್ರಾ ಸಿಗುತ್ತೆ ಟೈಮ್ ಓದೋದಕ್ಕೆ. ಆ್ಯಕ್ಚುಲಿ ನಾನು ಹೈದರಾಬಾದ್ ಕರ್ನಾಟಕ ಅಪ್ಲಿಕೇಶನ್ ಇದ್ದಿಲ್ಲ, ಸರ್ಟಿಫಿಕೇಟ್ ಇರಲಿಲ್ಲ ನನ್ನ ಕಡೆ. ಸೊ ಹಾಗಾಗಿ ನಾನು ಇನ್ನೂ ಹಾಕಿಲ್ಲ. ಸೊ ವೇಟ್ ಮಾಡ್ತಾ ಇದ್ದೀನಿ. ಸೊ ಇನ್ನೂ 3-4 ಡೇಸ್ ನೋಡ್ತೀನಿ. ಅದು ಸರ್ಟಿಫಿಕೇಟ್ ಬಂದರೆ ಹೋಗಿ ಹಾಕ್ತೀನಿ, ಇಲ್ಲ ಅಂತಂದರೆ ನಾನ್ HKದಲ್ಲಿ ಹಾಕಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಸೊ ನಾವು ಟೈಮರ್ ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನಾವು ಡೇ ಟೈಮಲ್ಲಿ ಸೊ ಎಷ್ಟು ನಾವು ಓದ್ತಾ ಇದ್ದೀವಿ ಅಂತ ನಮಗೆ ಟೈಮ್ ಕ್ಯಾಲ್ಕುಲೇಷನ್ ಗೊತ್ತಾಗುತ್ತೆ. ಸೊ ನಮ್ಮ ಅತ್ತೆ ಇವರು ಅಡುಗೆ ಮಾಡ್ತಾ ಇರೋದಕ್ಕೋಸ್ಕರ ನನಗೆ ಇವತ್ತು 4 ಅವರ್ಸ್ಗಿಂತ ಜಾಸ್ತಿ ಓದೋದಕ್ಕೆ ಟೈಮ್ ಸಿಕ್ಕಿದೆ. ಸೊ ಇದನ್ನು ನನಗೆ ಭಾಳ ಖುಷಿಯಾಯ್ತು. ಈ ಥರ ನಾನು ಡೈಲಿ ಓದ್ತಾ ಇದ್ದಿದ್ದರೆ ನಾನು ಇಷ್ಟೊತ್ತಿಗೆಲ್ಲ ಸಿಲೆಬಸ್ ಮುಗಿಸ್ತಿದ್ದೇನೋ ಅಂತ ಅನಿಸಿತ್ತು ನನಗೆ. ಗೊತ್ತಿಲ್ಲ, ಇವತ್ತು ನಾನು 4 ಅವರ್ಸ್ಗಿಂತ ಜಾಸ್ತಿ ಓದಿದ್ದೀನಿ. ಸೊ ನಾಳೆ ಏನಿದೆ ಗೊತ್ತಿಲ್ಲ, ನಾಳೆ ಟೈಮ್ ಡಿಫ್ರೆಂಟು. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.